ಬಸವ ಕಲ್ಯಾಣ ನಗರ ಪೊಲೀಸ್ ಠಾಣೆ ಹಾಗೂ ಸಂಚಾರ ಪೊಲೀಸ್ ಠಾಣೆ ವತಿಯಿಂದ ರಸ್ತೆ ಸುರಕ್ಷತಾ ಸಪ್ತಾಹದ ಕುರಿತು ಇವತ್ತು ನಾವು ಹೆಲ್ಮೆಟ್ ಜಾಗೃತಿ ಅಭಿಯಾನವನ್ನು ಏರ್ಪಡಿಸಿದ್ದೇವೆ. ನಮ್ಮೆಲ್ಲ ಅಧಿಕಾರಿ ಸಿಬ್ಬಂದಿಯವರು ಸಾರ್ವಜನಿಕರಿಗೆ ಹೆಲ್ಮೆಟ್ ಜಾಗೃತಿಯನ್ನ ಮೂಡಿಸುವ ಸಲುವಾಗಿ ಸ್ವತಃ ನಾವೇ ಮೋಟಾರ್ ಸೈಕಲ್ಗಳ ಮೇಲೆ ಹೆಲ್ಮೆಟ್ ಅನ್ನು ಧರಿಸಿ ಜಾಗೃತಿ ಅಭಿಯಾನವನ್ನ ಮೂಡಿಸಿರುತ್ತೇವೆ. ಇದರ ಉದ್ದೇಶ, ಪ್ರತಿ ವರ್ಷ ತಾವು ನೋಡ್ತಾ ಇದ್ದೀರಿ, ಅಪಘಾತಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇದ್ದಾವೆ. ಈ ಅಪಘಾತಗಳಾಗಿ ಪ್ರತಿ ವರ್ಷ 1,70,000ಕ್ಕಿಂತಲೂ 1,70,000ದಿಂದ 2 ಲಕ್ಷದವರೆಗೆ ಭಾರತ ದೇಶದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅಪಘಾತಗಳಾಗಿ ಸಾವುಗಳು ಆಗ್ತಾ ಇದ್ದಾವೆ. ಅದರಲ್ಲಿ ಹೆಚ್ಚಿನ ಅಂಶ ಹೆಚ್ಚಾಗಿ ಏನಪ್ಪಾ ಅಂತಂದ್ರೆ ಹೆಲ್ಮೆಟ್ ಧರಿಸಲಾರದೇನೆ ಏನು ಅಪಘಾತಗಳಾಗಿ ಸಾವುಗಳು ಆಗ್ತಾ ಇರೋದು ಕಂಡು ಬರ್ತಾ ಇದ್ದಾವೆ. ನಮ್ಮ ನಗರ ಪೊಲೀಸ್ ಠಾಣೆ, ನಮ್ಮ ಬಸವ ಕಲ್ಯಾಣ ನಗರದಲ್ಲಿ, ಬಸವ ಕಲ್ಯಾಣ ತಾಲೂಕಿನಲ್ಲಿಯೂ ಸಹ ಅತಿ ಹೆಚ್ಚಿನ ಅಪಘಾತಗಳು ಚಾಲಕರು ಈ ಹೆಲ್ಮೆಟ್ ಅನ್ನ ಧರಿಸದೇ ಇರುವುದಕ್ಕೆ ಇದೊಂದು ಕಾರಣಗಳಾಗಿದೆ, ಸಾವುಗಳಾಗಲಿಕ್ಕೆ ಕಾರಣಗಳಾಗಿದೆ. ಆದ್ದರಿಂದ ನಾವುಗಳು ಜಾಗೃತಿ ಮೂಡಿಸ್ತಾ ಇದ್ದೇವೆ, ಸಾರ್ವಜನಿಕರಲ್ಲಿ ಕೋರಿಕೊಳ್ತಾ ಇದ್ದೇವೆ, ದಯವಿಟ್ಟು ತಾವು ಹೆಲ್ಮೆಟ್ ಅನ್ನ ಧರಿಸಿ ತಮ್ಮ ಪ್ರಾಣವನ್ನ ಉಳಿಸಿಕೊಳ್ಳಿ. ಅಪಘಾತಗಳು ಆಗ್ತಿರ್ತವೆ. ಅಪಘಾತಗಳು ಆದಾಗ ನಮ್ಮ ಸೆಲ್ಫ್ ನೆಗ್ಲಿಜೆನ್ಸಿಯಿಂದ ನಮ್ಮಷ್ಟಕ್ಕೆ ನಾವೇ ಸಾವನ್ನ ತಗೋಬಾರ್ದು ಅಂತಕೊಂಡು ನಾನು ಹೇಳ್ತೀನಿ. 500 ರೂಪಾಯಿ 600 ರೂಪಾಯಿ ಖರ್ಚು ಮಾಡೋದು ಇವತ್ತಿನ ಒಂದು ಇಂತಹ ಸಮಯದಲ್ಲಿ ಏನು ದೊಡ್ಡದಲ್ಲ. ದಯವಿಟ್ಟು ನಾವು ಬಹಳಷ್ಟು ಸಾವಿರಗಟ್ಟಲೆ ನಾವು ಖರ್ಚು ಮಾಡ್ತೀವಿ ಬೇರೆ ಬೇರೆ ಕಾರಣಕ್ಕೆ, ಆದರೆ ಹೆಲ್ಮೆಟ್ ತಗೋಲಿಕ್ಕೆ ನಮಗೆ ಮನಸ್ಸು ಬರೋದಿಲ್ಲ. ಬಹಳಷ್ಟು ಜನ ಇಲ್ಲಿ ಮೋಟರ್ ಸೈಕಲ್ ಸವಾರರು ತಾವು ನೋಡ್ತಾ ಇದ್ದೀರಿ, ನಾವು ಎಷ್ಟು ಸಲ ಹೇಳಿದ್ರೂ ಸಹ ಅವರು ಹೆಲ್ಮೆಟ್ ಧರಿಸ್ತಾ ಇಲ್ಲ. ಅವರಿಗೆ ಅಪಘಾತಗಳಾಗಿ ತೊಂದರೆಗಳಾದಾಗ, ಅಯ್ಯೋ ನಾವು ಹೆಲ್ಮೆಟ್ ಧರಿಸಿದ್ರೆ ಪ್ರಾಣ ಉಳಿತಿತ್ತು, ಹೆಲ್ಮೆಟ್ ಧರಿಸಿದ್ರೆ ನಮಗೆ ಅಪಘಾತ ಆದರೂ ಸಹ ಯಾವುದೇ ಗಾಯಗಳು ಆಗ್ತಾ ಇರಲಿಲ್ಲ ಅಂತಕ್ಕಂತಹ ಬಹಳಷ್ಟು ಕೊರಗು ಬಹಳಷ್ಟು ಜನ ಮಾತನಾಡೋದು ನಾವು ಕೇಳಿದ್ದೇವೆ, ತಾವುಗಳು ಕೇಳಿದ್ರಿ. ಆದ್ದರಿಂದ ಸಾರ್ವಜನಿಕರಲ್ಲಿ ಮತ್ತೊಮ್ಮೆ ನಾವು ಕೋರ್ಕೊಳ್ತೇವೆ, ದಯವಿಟ್ಟು ತಾವು ಹೆಲ್ಮೆಟ್ ಅನ್ನ ಧರಿಸಿ ತಮ್ಮ ಪ್ರಾಣವನ್ನ ತಾವು ರಕ್ಷಿಸಿಕೊಳ್ಳಿ. ಕೇವಲ ಒಂದು ಹೆಲ್ಮೆಟ್ಗೆ 500 ರೂಪಾಯಿಯಿಂದ 600 ರೂಪಾಯಿ 700 ರೂಪಾಯಿ ಕೊಡೋದ್ರಿಂದ ನಿಮಗೆ ತೊಂದರೆ ಆಗೋದಿಲ್ಲ. ಇವತ್ತಿಂದ ನಾವು ಮೊದಲಿಂದಲೂ ಸಹ ನಾವು ಅವೇರ್ನೆಸ್ ಮಾಡ್ತಾ ಇದ್ದೇವೆ. ದಯವಿಟ್ಟು ತಾವು ಹೆಲ್ಮೆಟ್ ಅನ್ನ ಧರಿಸಿ. ಒಂದು ವೇಳೆ ಹೆಲ್ಮೆಟ್ ಧರಿಸದೇ ಇದ್ರೆ ನಾವು ದಂಡದ ರೂಪದಲ್ಲಿ ನಾವು ಮತ್ತೊಮ್ಮೆ ಏನಪ್ಪಾ ಅಂತಂದ್ರೆ ಫೀಲ್ಡ್ಗೆ ಇಳಿದು ತಮಗೆ ನಾವು ದಂಡ ಹಾಕ್ಲಿಕ್ಕೂ ಸಹ ತಯಾರಿದ್ದೇವೆ. ಧನ್ಯವಾದಗಳು.